ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಮಗೆಲ್ಲ ಗೊತ್ತು, ಸಿರಿಧಾನ್ಯಗಳಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗ್ತದೆ ಅನ್ನುವಂಥ ಮಾತು. ಇದು ನಮ್ಮೆಲ್ಲರ ಅನುಭವ ಕೂಡ ಹೌದು. ಹಿಂದೆ ನಮ್ಮ ಹಿರಿಯರು ಕೂಡ ಇದೇ ಸಿರಿಧಾನ್ಯಗಳ ಮೇಲೆ ತಮ್ಮ ಜೀವನ ಸಾಗಿಸ್ತಾ ಇದ್ರು. ಅದರ ಕಾಲದ ಮಹಿಮೆಯಿಂದಾಗಿ ನಾವು ಸಿರಿಧಾನ್ಯಗಳನ್ನು ಬಿಟ್ಟು ಆಧುನಿಕ ಜೀವನವನ್ನು ನಡೆಸ್ತಾ ಹೊಸ ರೋಗಗಳನ್ನು ನಾವು ನಮ್ಮ ಮೈ ಮೇಲೆ ತಂದುಕೊಳ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ಮತ್ತೆ ನಮಗೆ ಸಿರಿಧಾನ್ಯಗಳು ವರವಾಗಿ ಪರಿಣಮಿಸುವಂಥ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳ್ಬೋದು. ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ನಮ್ಮ ಅನೇಕ ಲೈಫ್ ಸ್ಟೈಲ್ ರೋಗಗಳೇನದಾವ ಅವುಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು, ನಿವಾರಣೆ ಮಾಡಿಕೊಳ್ಬೋದು. ಆಮೇಲೆ ಒಂದು ಆರೋಗ್ಯಪೂರ್ಣವಾದಂತಹ ಜೀವನವನ್ನು ನಡೆಸ್ಬೋದು. ಈ ನಿಟ್ಟಿನೊಳಗೆ ನಾವು ಇವತ್ತು ನಮ್ಮ ಚರ್ಚೆಯನ್ನು ಮಾಡೋಣ. ಈ ವಿಷಯಗಳ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಸಂಶೋಧನಾ ಅಧಿಕಾರಿಯಾಗಿರುವಂಥ ಅರುಣಾ ತಿಮ್ಮಾಪುರ ಅವರು ನಮ್ಮ ಜೊತೆಗಿದ್ದಾರೆ. ಅರುಣಾ ತಿಮ್ಮಾಪುರ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಾವು ಹಿಂದೆ ಧಾರವಾಡದ SDM ಮೆಡಿಕಲ್ ಕಾಲೇಜ್ನೊಳಗೆ ಡೈಟಿಷಿಯನ್ ಆಗಿ ಕೂಡ ಕೆಲಸ ಮಾಡಿದ್ದೀರಿ, ಆಹಾರ ತಜ್ಞೆಯಾಗಿ ಕೂಡ ತಾವು ಕೆಲಸ ಮಾಡಿದ್ದೀರಿ, ಮತ್ತು ಸಿರಿಧಾನ್ಯಗಳ ಬಗ್ಗೆ ವಿಶೇಷವಾದಂತಹ ಅಧ್ಯಯನ ಕೂಡ ತಾವು ಮಾಡಿದ್ದೀರಿ. ಯಾವಾಗ ಕೃಷಿ ವಿಜ್ಞಾನ ಓದ್ತಾ ಇರುವಂಥ ಸಂದರ್ಭದೊಳಗೆ ತಾವು ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಕೂಡ ತಾವು ಮಾಡಿದ್ದೀರಿ. ಈಗ ನಮ್ಮ ಆಧುನಿಕ ಜಗತ್ತಿಗೆ ಕಾಡ್ತಾ ಇರುವಂಥ ರೋಗಗಳು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು BP ಇರ್ಬೋದು, ಶುಗರ್ ಇರ್ಬೋದು, ಬೇರೆ ಬೇರೆ ಏನು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಬಂದು ಇವತ್ತು ನಮ್ಮ ಜೀವನದೊಳಗೆ ಮಾತ್ರೆಗಳು ಇರಲಾರ್ದೆ ದಿನಾನೇ ಹೊಂಡೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಅದ. ಈ ನಿಟ್ಟಿನೊಳಗೆ ಸಿರಿಧಾನ್ಯಗಳು ಯಾವ ರೀತಿ ನಮಗೆ ವರವಾಗಿ ಪರಿಣಮಿಸಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹೇಳ್ಬೋದು. ಸರ್, ಡೈಟಿಷಿಯನ್ ಆಗಿ ನಾನು ವರ್ಕ್ ಮಾಡುವಾಗ ಡೈರೆಕ್ಟ್ ಪೇಷಂಟ್ಗಳ ಜೊತೆಗೇನೆ ವರ್ಕ್ ಮಾಡ್ತಾ ಇದ್ದೆ. ಆ ಸಂದರ್ಭದೊಳಗೆ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಬಹಳ ಅವಕಾಶ ಇತ್ತು. ಆಮೇಲೆ ಸಿರಿಧಾನ್ಯಗಳ ಹೆಂಗಂತಂದ್ರೆ ನಾವು ಯಾವುದೋ ವ್ಯಕ್ತಿಗೆ ರೆಫರ್ ಮಾಡಿದ್ರೂ ಸಹಿತ ಅದಕ್ಕೆ ಒಳ್ಳೆ ರಿಸಲ್ಟ್ ಕೊಡುವಂತಹ ಆಹಾರ ಆಗಿತ್ತು. ಹಿಂಗಾಗಿ ತುಂಬಾ ಸವಾಲಂತನ ಅನಿಸ್ಲಿಲ್ಲ. ಸೊ ಒಂದಿಷ್ಟು ಅನುಭವಗಳನ್ನು ಹೇಳ್ಬೇಕಂತಂದ್ರ, ಒಬ್ರು ರೋಣದ ಕಡೆ ಶಿಕ್ಷಕರು, ಹೈಸ್ಕೂಲ್ ಶಿಕ್ಷಕರು, ಅವರು ಏನು ಮಾಡಿದ್ರೂ ಸಹಿತ ಎಷ್ಟು ಮೆಡಿಸಿನ್ ತಗೊಂಡ್ರೂ ಅವ್ರದ್ದು HbA1c ಅಂತ ಹೇಳ್ತೀವಿ ಸರ್, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳಿ. ಸೊ ಅದು ಒಂದು ಶುಗರ್ ಅನ್ನು ಅಳಿಯುವಂತಹ ಒಂದು ಟೆಸ್ಟ್. ಅದು 12-13% ತನಕನೇ ಇರ್ತಿತ್ತು. ಸೊ ನನ್ನ ಹತ್ರ ಬಂದಾಗ ನಾನು ಬ್ಯಾಲೆನ್ಸ್ಡ್ ಡಯಟ್, ಆಮೇಲೆ ಅವರು ಶುಗರ್ ಕಡಿಮೆ ಮಾಡಕ್ಕೆ ಏನೇನು ಡಯಟ್ ಹೇಳಬೇಕು ಅದನ್ನೆಲ್ಲ ನಾನು ಹೇಳಿದೆ. ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರೂ 10% HbA1c ಇಂದ ಕೆಳಗಡೆ ಬರ್ಲೇನೆ ಇಲ್ಲಲ್ಲ ಅವರು ಒಂದು ಪೇಷಂಟದ್ ಮಾತ್ರ. ಆಮೇಲೆ ನಾ ಅವ್ರಿಗೆ ನೆಕ್ಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ, ಸರ್ ಕಂಪ್ಲೀಟ್ ಆಗಿ ಸಿರಿಧಾನ್ಯದ ಡಯಟ್ ಅನ್ನ ನೀವು ಮಾಡ್ತೀರೇನು ಅಂತ ಹೇಳಿ ಕೇಳಿದೆ. ಸೊ ಅವರು ಖುಷಿಯಿಂದ ಒಪ್ಕೊಂಡ್ರು. ಆಮೇಲೆ ಆ ವ್ಯಕ್ತಿ ಇಷ್ಟು ಚೆನ್ನಾಗಿ ಅದನ್ನ ಫಾಲೋ ಮಾಡಿದ್ರು ಅಂತಂದ್ರೆ ಅವ್ರದ್ದು HbA1c ಲೆವೆಲ್ 7%ಗಿಂತ ಕಡಿಮೆ ಬಂದ್ಬಿಡ್ತು. ಹತ್ತಿದ್ದು ಸ್ಟಾರ್ಟಿಂಗ್ 13 ಎಲ್ಲ ಇತ್ತು. ನಾರ್ಮಲ್ ಬ್ಯಾಲೆನ್ಸ್ ಡಯಟ್ ಮಾಡಿದಾಗ 10 ಬಂತು. ಅದಕ್ಕಿಂತ ಕೆಳಗಡೆ ಬರ್ಲಿಲ್ಲ ಅಂದಾಗ ಕಂಪ್ಲೀಟ್ ಆಗಿ ಮಿಲೆಟ್ ಡಯಟ್ ಹೋದ್ರು. ಆಮೇಲೆ ಅವ್ರದ್ದು 7%ಗಿಂತ ಕಡಿಮೆ ಬಂತು. 7% ಅಂದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ವೆರಿ ಗುಡ್ ಕಂಟ್ರೋಲ್ ಅಂತ ಅಂದಂಗೆ. ಸೊ ಆ ತರ ಅವ್ರು ಯಾವುದೇ ಒಂದು ಸಮಾರಂಭಕ್ಕೆ ಹೋದಾಗ ಏನೇ ಮಾಡಿದ್ರೂ ಸಹಿತ ಅಲ್ಲಿ ಅವ್ರ ಬಾಯಿಂದನೇ ಬಂದಂತ ಒಂದು ವಾಕ್ಯ ಅಂದ್ರೆ, ಆಯಾರ್ ಹಾಕ್ತಿದ್ನಿರಿ ಮೇಡಮ್, ಆದ್ರ ನಂದನ ಸಿರಿಧಾನ್ಯದ ಬುತ್ತಿನ ಕಟ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿ. ಸೊ ಹಂಗ ಆ ತರ ಮಾಡಿ ಅವ್ರು ಅಷ್ಟು ಸ್ಟ್ರಿಕ್ಟ್ ಡಯಟ್ ಮಾಡಿ ಕಂಟ್ರೋಲ್ ಮಾಡಿದ್ರು. ಆ ವ್ಯಕ್ತಿ ಆಮೇಲೆ ನನಗೆ ಸಿಗ್ಲೇನೇ ಇಲ್ಲ. ಅಷ್ಟು ಅವ್ರಿಗೆ ಕಂಟ್ರೋಲ್ ಮಾಡೋದು ಇದನ್ನ ತಮ್ಗೆ ಅರ್ಥ ಆಗ್ಬಿಡ್ತು. ಅಂದ್ರೆ ನಾವು ಆಹಾರದೊಳಗ ಮಿತಿಯನ್ನ ಹಾಕೊಂಡ್ರೆ ನಮಗೆ ನಾವೇ ಮಿತಿಯನ್ನ ಹಾಕೋಬೇಕು ಅಂದಾಗ ಮಾತ್ರ ನಮಗೆ ಇದು ಸಾಧ್ಯದ ಅನ್ನುವಂಥ ಮಾತು. ಈಗ ಸಿರಿಧಾನ್ಯಗಳು ಸಾಕಷ್ಟು ಇದರಿಂದ ನಮಗೆ ಆರೋಗ್ಯ ಸಿಗ್ತದ ತಾವು ಹೇಳೋ ಪ್ರಕಾರ. ಹೌದು. ಮತ್ತೆ ಅನುಭವಗಳು, ಮತ್ತೆ ಬೇರೆ ಬೇರೆ ಅನುಭವಗಳು ಕೋವಿಡ್ ಟೈಮ್ ಅಲ್ಲಿ ಇರುವಂತಹ ಅನುಭವಗಳಂತಂದ್ರೆ, ಬಹಳಷ್ಟು ಸಣ್ಣ ಏಜಿನ ಜನಗಳು ನನಗೆ ಕ್ಲೈಂಟ್ ಆಗಿ ಸಿಗ್ತಾ ಬಂದ್ರು. ಎಷ್ಟಂತಂದ್ರ 30-38-39 ಏಜ್ ಒಳಗಿನವ್ರನ್ನ ನನಗೆ ಸುಮಾರು ಜನ ಸಿಕ್ಕರು. ಒಂದು ಏನ್ ಗಮನಿಸಿದೆ ಅಂತಂದ್ರೆ, ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ IT ಪ್ರೊಫೆಷನಲ್ಸ್. ಮನೆಯಲ್ಲೇನೆ ಕೂತು ಕೆಲಸ ಮಾಡೋದು ಸ್ಟಾರ್ಟ್ ಆದ್ಮೇಲೆ ಓಡಾಟ ಕಡಿಮೆ, ಆಮೇಲೆ ಝೊಮ್ಯಾಟೊ ಸ್ವಿಗ್ಗಿಯಿಂದ ಆರ್ಡರ್ ಮಾಡಿ ಏನ್ ಬೇಕದ್ ತಿನ್ನೋದು, ಬಹಳಷ್ಟು
ಅವ್ರ ಫುಡ್ ಚಾಯ್ಸಸ್ ಅಂತ ಏನು ಹೇಳ್ತೀವಿ, ಅವರು ತರಿಸುವಂತಹ ಪದಾರ್ಥಗಳು ಜಂಕ್ ಫುಡ್ಗಳೇನೆ ಆಗಿದ್ವು. ಆಮೇಲೆ ಮೈದಾ ಬೇಸ್ಡ್ ಪಿಜ್ಜಾ ಅಂತದಾಗ್ಬೋದು, ಬರ್ಗರ್ ಅಂತದಾಗ್ಬೋದು, ಅಥವಾ ಇದನ್ನ ಬಿಟ್ರೆ ಕರೆದಂತ ಪದಾರ್ಥಗಳು, ಮಂಚೂರಿ, ಆ ಥರ ಸ್ಟಾರ್ಟರ್ಗಳು ಇಂಥ ತುಂಬಾನೇ ಜಾಸ್ತಿ ಆಗಿ ಅದರಿಂದನೇ ಆಗಿರ್ಬೋದು ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಇನ್ನೂ ಒಂದು ಏನಿದೆ ಅಂತಂದ್ರೆ, ಮೈದಾ ಏನು ಪ್ರಾಸೆಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ, ಅದು ಅಲಕ್ಸೋನ್ ಅಂತ ಹೇಳಿ ಒಂದು ಕೆಮಿಕಲ್ ಪ್ರಾಸೆಸಿಂಗ್ ಆಗ್ತೈತೆ ಸರ್. ಅದು ತುಂಬಾ ಬೆಳ್ಳಗ ಮಾಡಿ ಅದನ್ನ ತುಂಬಾ ಸಾಫ್ಟ್ ಆಗಿ ಮಾಡುವಂತಹ ಒಂದು ಪ್ರಾಸೆಸ್. ಆ ಅಲಕ್ಸೋನ್ ಕೆಮಿಕಲ್ ಅನ್ನ ಇಲಿಗಳಿಗೆ ಪ್ರಯೋಗಶಾಲೆಯಲ್ಲಿ ಶುಗರ್ ಬರ್ಸಾಕ ಯೂಸ್ ಮಾಡ್ತಾರೆ ಸರ್. ಆ ಕೆಮಿಕಲ್ ಅದನ್ನ ಶುಗರ್ ಬರ್ಸಿ ಕಡೆಗೆ ಯಾವ ಮೆಡಿಸಿನ್ ಇಂದ ಶುಗರ್ ಕಂಟ್ರೋಲ್ ಆಗ್ತೈತೆ ಅಂತ ಹಾಗೆ ಮೆಡಿಸಿನ್ ಪ್ರಯೋಗ ಮಾಡ್ತಾರೆ. ಸೊ ಆ ಕೆಮಿಕಲ್ ಅನ್ನ ಡೈಲಿ ಅವ್ರ ಬಾಡಿ ಒಳಗ ಅದನ್ನ ಹಾಕೊಂಡು ಹೋದಂಗ್ ಸರ್. ಅದು ಮೈದಾ ದಿನ ತಿಂತ ಹೋದ್ರೆ. ಸೊ ಅದು ಯಾರಿಗನು ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಇನ್ನೂವರ್ಗನು, ಯಾಕೆ ತಿನ್ಬಾರ್ದು ಅಂತ ಹೇಳಿ. ಮೈದಾ ತಿನ್ಬೇಡ್ರಿ, ಬೇಕರಿ ತಿನ್ಬೇಡ್ರಿ ಅಂತ ಹೇಳಿ ಎಷ್ಟೋ ತಂದೆ ತಾಯಿಗಳು ಅವ್ರ ಮಕ್ಳು ಕಾಡಿಸ್ತಾರ, ಅವ್ರನ್ನ ಸುಮ್ ಮಾಡ್ಬೇಕಂತ ಹೇಳಿ ಈವ್ನಿಂಗ್ ಸ್ನಾಕ್ಸ್ ಆಗ್ಲಿ ಅಥವಾ ಅವ್ರ ಸ್ಕೂಲ್ ಹೋಗ್ಬೇಕಾದ್ರೆ ಡಬ್ಬದಲ್ಲಾಗ್ಲಿ ಕೇಕ್ ಹಾಕೋದು, ಬ್ರೆಡ್ ಹಾಕೋದು, ಅಥವಾ ಬೇರೆ ಬೇರೆ ಪಫ್ಸ್ ಅಂತದು, ಎಷ್ಟು ವೆರೈಟಿ ಆಫ್ ಬೇಕರಿ ಪ್ರಾಡಕ್ಟ್ ಈಗ ಅವೈಲೇಬಲ್ ಅದಾವ. ಇಂಥದನ್ನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸರ್. ಇದೊಂದು ನಿಜವಾಗ್ಲೂ ಒಂದು ದುರಂತ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ಬೋದು, ಅಥವಾ ಜನಗಳ ಅರ್ನಿಂಗ್ ಕೆಪಾಸಿಟಿ ಕಾರಣನೋ, ಒಟ್ಟು ಎಲ್ಲಾ ರೀತಿಯಿಂದ ಇದು ನಮ್ಮ ಒಂದು ಜೀವನ ಶೈಲಿ ಹಾಳು ಮಾಡೋದಕ್ಕೆನ ನಿಂತವ್ ಸರ್ ಇವು. ಈಗ ನೀವು ತಾಯಂದಿರಿಗೆ ಏನಾದರೂ ಇದ್ರ ಬಗ್ಗೆ ವಿಚಾರ ಮಾಡಿದ್ದೀರಿ? ಯಾಕೆ ಹಿಂಗಾಗ್ತಾ ಇದೆ? ತಮ್ಮ ಮಕ್ಕಳಿಗೆ ಇಂಥ ಒಂದು ಆಹಾರವನ್ನು ಕೊಡುವಂಥ ಒಂದು ನಿಟ್ಟಿನೊಳಗೆ ಅವರು ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಅವ್ರ ಜೊತೆಗೆ ಮಾತಾಡಿರಿ? ಸರ್, ಒಂದು ಅವೇರ್ನೆಸ್ಸೇ ಇಲ್ಲ ಸರ್, ಯಾಕೆ ಕೊಡಬಾರ್ದು ಅಂತ ಹೇಳಿ. ಇಂಥ ಪದಾರ್ಥಗಳನ್ನು ಕೊಟ್ರ ಅವರು ಸ್ಟೇಟಸ್ ಸ್ವಲ್ಪ ಜಾಸ್ತಿ ಅಂತ ಅನ್ಕೊಳ್ಳೋ ಜನನೂ ಇದಾರೆ ಸರ್. ಬೇಕರಿಯಿಂದ ತರಿಸಿ ಹಾಕಿದ್ವಿ ಅಂತಂದ್ರೆ ಏನೋ ಹೊಸ ಪ್ರಾಡಕ್ಟ್ ಮಕ್ಕಳಿಗೆ ಹಾಕಿ ಕಳಿಸ್ದಂಗ ಅದನ್ನ ನೋಡಿ ಬೇರೆ ಮಕ್ಕಳು ಆಕ್ಚುಲಿ ಅಟ್ರಾಕ್ಟ್ ಆಗ್ತಾರೆ ಸರ್. ಅವ್ರು ಕೇಕ್ ತಂದ್ರು ಅಂತಂದ್ರೆ ನಾಳೆ ಇನ್ನೊಂದು ಮಗುನೂ ಅದನ್ನ ನೋಡಿ ನನ್ನ ಡಬ್ಬಾಗನ್ನು ಕೇಕ್ ಹಾಕಂತ ಕೇಳ್ತೈತಿ. ಯಾವಾಗ ಚಪಾತಿ ಹಾಕಿದ್ದ ಡಬ್ಬಗಳು ವಾಪಸ್ ಬರಕ್ ಸ್ಟಾರ್ಟ್ ಆಗ್ತಾವ, ಪೇರೆಂಟ್ಸ್ ಒಂಥರ ಪ್ರೆಷರೈಸ್ ಆಗಿ ಅದನ್ನೇ ಚೇಂಜ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿನೂ ಇದೆ. ಹಿಂಗಾಗಿ ಅವೇರ್ನೆಸ್ ಬಹಳ ಕಡಿಮೆ ಇದೆ ಸರ್. ಕೆಲವೊಂದಿಷ್ಟು ಶಾಲೆಗಳಲ್ಲಿ ಬೇಕರಿ ಪದಾರ್ಥಗಳನ್ನ ಬ್ಯಾನ್ ಮಾಡಾರ. ಇದು ಒಂದು ಸ್ವಾಗತಾರ್ಹ ಒಂದು ನಡೆ. ಈ ತರದ್ ಎಲ್ಲಾ ಸ್ಕೂಲ್ ಒಳಗನು ಆಗ್ಬೇಕು ಸರ್. ಆಮೇಲೆ ತಾಯಂದ್ರನು ಈಗ ಹೊರಗಡೆ ಹೋಗಿ ದುಡಿಯುವಂತಹ ವರ್ಕ್ ಕಲ್ಚರ್ ಜಾಸ್ತಿ ಆಗಿದೆ. ಸೊ ಅವ್ರಿಗೊಂದು ಟೈಮ್ ಕಡಿಮೆ ಆಗ್ತೈತಂತನೂ ಅವ್ರು ಅದನ್ನ ಬಳಸ್ತಾ ಇದಾರೆ ಸರ್. ಹಿಂಗಾಗಿ ಆಮೇಲೆ ಮಕ್ಕಳಿಗೆ ಬೇರೆ ಬೇರೆ ಏನು ಆಪ್ಷನ್ ಕೊಡ್ಬೋದು ಹೆಲ್ದಿ ಫುಡ್ ಒಳಗ ಅನ್ನೋದನ್ನು ಅವ್ರಿಗೆ ವಿಚಾರ ಮಾಡಕ ಇರುವುದಿಲ್ಲ ಗೃಹಿಣಿಯಾಗಿ. ಸೊ ಯಾವ್ದು ಈಸಿ ಆಗ್ತೈತಿ, ಅವ್ರ ಟೈಮ್ ಯಾವ್ದು ಉಳಿತೈತಿ ಅದನ್ನ ನೋಡೋ ಸಲುವಾಗಿ ಈ ತರದ ಆಹಾರ ಪದ್ಧತಿಗೆ ಅವರು ಕಟ್ಟು ಬೀಳ್ತಾ ಇದಾರೆ ಸರ್. ಅಂದ್ರೆ ಯಾವ್ದು ಜಲ್ದಿ ಸಿಗ್ತದ ಅದನ್ನ ಕಟ್ಟಿ ಕೊಟ್ರಾಯ್ತು, ಹೊಟ್ಟೆ ತುಂಬಿದ್ರೆ ಸಾಕು ಅನ್ನುವಂಥ ಒಂದು ಮಟ್ಟದೊಳಗೆ ನಾವು ಈಗ ಯೋಚನೆ ಮಾಡ್ತಾ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಈಗ ಈ ಒಂದು ರೂಢಿ ತಪ್ಪಿಸೋದಕ್ಕೆ ಭಾಳಷ್ಟು ಶ್ರಮ ಪಡಬೇಕಾಗ್ತದೆ. ಯಾವ ಲೆವೆಲ್ದೊಳಗೆ ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕು, ತಾಯಂದಿರಿಗೆ ತಿಳಿಸ್ಬೇಕು, ಅಲ್ಲಿ ಸ್ಕೂಲ್ನೊಳಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ಬೇಕು. ಆಮೇಲೆ ಎಲ್ಲಿ ನೋಡೋದಲ್ಲೆಲ್ಲ ಇದು ನಮಗೆ ಕಂಡೇ ಕಾಣ್ತಾವೆ. ಹೊರಗಡೆ ಆಮಿಷಗಳು ಸಾಕಷ್ಟು ಕಾಣಿಸ್ತಾವೆ, ಸಾಕಷ್ಟು ಬೇಕರಿಗಳು ಕಾಣಿಸ್ತಾವ, ಬೇಕರಿ ಪ್ರಾಡಕ್ಟ್ಸ್ ಕಾಣಿಸ್ತಾವ. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ಮಕ್ಕಳಿಗೆ, ಯಾಕಂತಂದ್ರೆ ಮುಂದಿನ ಫ್ಯೂಚರ್ ಅವರು ಮಕ್ಕಳು, ಅವರಿಗೆ ನಾವು ಒಳ್ಳೆಯ ಆರೋಗ್ಯ ಕೊಡೋದ್ರ ಕಡೆ ಈ ಸಿರಿಧಾನ್ಯಗಳ ಮೂಲಕ ನಾವು ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅಂತೀರಿ? ಸರ್, ಸಿರಿಧಾನ್ಯ ಒಳಗೆ ಆಲ್ರೆಡಿ ಈಗ ಸ್ವಲ್ಪ 2023 ಮಿಲೆಟ್ ಇಯರ್ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಯವರು ಅನೌನ್ಸ್ ಮಾಡಿದ ಮೇಲೆ ಬಹಳಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಆಗ್ಯಾವ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಾಗ. ಹಿಂಗಾಗಿ ಬಹಳಷ್ಟು ಜನಕ್ಕೆ ಈಗ ಅದ್ರದ್ದು ಅವೇರ್ನೆಸ್ ಕ್ರಿಯೇಟ್ ಆಗೈತೆ ಸರ್. ಈಗ ಸೊ ಮೊದಲು ಏನಂತಿದ್ರು ಸಿರಿಧಾನ್ಯಗಳಿಗೆ ಅಂತಂದ್ರೆ ಬಡವರು ಊಟ ಮಾಡುವ ಆಹಾರ ಅಂತ ಹೇಳಿ, ಈಗ ಎಲ್ಲ ಶ್ರೀಮಂತರು ಹುಡುಕೊಂಡು ಹೋಗುವಂಗ ಪರಿಸ್ಥಿತಿ ಆಗೈತೆ ಸರ್ ಈಗ. ಸೊ ಅದು ಒಂದು ಒಳ್ಳೆ ನಡೆನೇ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಬಿಸಿಬೇಳೆ ಬಾತ್ ತರದ್ದು ಅಂಥದ್ದೆಲ್ಲ ಪ್ರಾಡಕ್ಟ್ಸ್ಗಳನ್ನು ಮಾಡೋದು. ಆಮೇಲೆ ಬಾಕ್ಸಿಗೆ ಚಪಾತಿ ಕಟ್ಟುವಾಗನ ಗೋಧಿ ಪ್ರಮಾಣ ಕಡಿಮೆ ಮಾಡಿ ಸಿರಿಧಾನ್ಯದ ಚಪಾತಿಗಳು ಅಂಥದನ್ನೆಲ್ಲ ನಾನು ಇನ್ಕಾರ್ಪೊರೇಟ್ ಮಾಡ್ಬೋದು ಸರ್. ಸಿರಿಧಾನ್ಯಗಳು ಮೇನ್ ಆಗಿ ಗ್ಲೂಟನ್ ಫ್ರೀ ಆಗಿರೋದ್ರಿಂದ ಜಿಗಿಟಿನ ಅಂಶ ಸ್ವಲ್ಪ ಕಡಿಮೆ ಅದಕ್ಕೆ. ಸೊ ಅದನ್ನ ಜಿಗಿಟ್ ಬರೋ ಸಲುವಾಗಿ ಸ್ವಲ್ಪ ಏನಾದರೂ ಗೋಧಿ ಹಿಟ್ಟು ಹಾಕೊಂಡ್ರೂ ಪರವಾಗಿಲ್ಲ ಸರ್, ಬಟ್ ಮೈದಾ ಬಳಸಬಾರ್ದು. ಅಟ್ಲೀಸ್ಟ್ ಇಷ್ಟು ಮಾಡಿದ್ರೂ ಸಾಕು ಸರ್. ಭಾಳ ನಾವು ಮಿಲೆಟ್
ಮಿಲೆಟಿಯರ್ ಅಂತ ಹೇಳ್ಕೊಂಡು ಕಂಪ್ಲೀಟ್ ಆಗಿ ಅವ್ರ ಫುಡ್ ಅನ್ನ ಗೋಧಿ ಮತ್ತು ಅಕ್ಕಿ ಆಹಾರ ಪದ್ಧತಿ ಏನ್ ಈಗ ನೋಡ್ತಾ ಇದ್ದೀವಿ ಅದನ್ನ 100% ರಿಪ್ಲೇಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು 50%, 25% ಮಾಡಿದ್ರು ಸಾಕು ಸರ್, ಎಷ್ಟೋ ಆರೋಗ್ಯದಲ್ಲಿ ಸುಧಾರಣೆ ಆಗ್ತೈತಿ. ಸೊ ಈ ತರದನ್ನೆಲ್ಲ ಮಾಡಿ ಮಕ್ಕಳ ಡಬ್ಬಾಗ್ಲಿ ಅಥವಾ ಅವ್ರದೇ ತಾವು ಕೆಲ್ಸಕ್ಕೆ ತಗೊಂಡು ಹೋಗೋ ಡಬ್ಬಗಳಲ್ಲಾಗ್ಲಿ ಈ ತರದ ಪದಾರ್ಥಗಳನ್ನ ಅವ್ರು ತಗೊಂಡು ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಅವರೇ ತಮ್ಮ ಆರೋಗ್ಯದಲ್ಲಿ ಚೇಂಜಸ್ ನೋಡ್ತಾರೆ. ಯಾಕಂದ್ರೆ ಇದರಲ್ಲಿ ಮಿನರಲ್ಸ್ ತುಂಬಾ ಚೆನ್ನಾಗಿದೆ ಸರ್, ಕಬ್ಬಿಣದ ಅಂಶ, ಆಮೇಲೆ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಈ ತರದ್ದೆಲ್ಲ. ಸೊ ನಾವು ಹೆಣ್ಮಕ್ಳಲ್ಲಿ ಕ್ಯಾಲ್ಸಿಯಂ 40-45 ಆದ್ಮೇಲೆ ಮುಟ್ಟಿ ಯಾವಾಗ ನಿಲ್ತೈತಿ ಮೆನೋಪಾಸ್, ಅವಾಗ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಸೊ ಈ ಸಿರಿಧಾನ್ಯ ಯೂಸ್ ಮಾಡೋದ್ರಿಂದ ಕ್ಯಾಲ್ಸಿಯಂ ಪ್ರಮಾಣ ಅವ್ರ ದೇಹದೊಳಗ ಮೇಂಟೈನ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ ಸರ್. ಇಲ್ಲ ಅಂತಂದ್ರೆ ಡೈಲಿ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನುಂಗ್ಬೇಕಾಗ್ತೈತಿ, ಅದ್ರ ಬದಲಿಗೆ ಇದು ಎಷ್ಟೋ ಒಳ್ಳೆ ರಿಪ್ಲೇಸ್ಮೆಂಟ್. ಸೊ ಆ ಥರ ಎಲ್ಲ ಅವರು ಮಾಡಿದಾಗ ಸುಸ್ತು, ಆಯಾಸ, ಸ್ವಲ್ಪ ನಡೆದ್ರೆ ಕೈಕಾಲು ನೋವು ಬರೋದು, ಆ ಥರ ಎಲ್ಲ ಕಡಿಮೆ ಆಗ್ತಾ ಬರ್ತೈತೆ ಸರ್. ಬೆಳಗ್ಗೆ ಎದ್ದಾಗಿಂದ ಎನರ್ಜಿ ರಾತ್ರಿ ತನಕನೂ ಅವ್ರಿಗೆ ಉಳಿಯಕ್ಕೆ ಇದು ಹೆಲ್ಪ್ ಮಾಡ್ತಾವೆ ಸರ್. ಸೊ ಇವೆಲ್ಲ ಸಣ್ಣ ಪುಟ್ಟ ಇರ್ತಾವ, ಯಾರು ಇದ್ರ ಬಗ್ಗೆ ಮಾತಾಡೋದೇನೇ ಇಲ್ಲ. ಸೊ ಹಿಂಗಾಗಿ ಸಿರಿಧಾನ್ಯಗಳನ್ನು ಬಳಸಿದ್ರೆ ಡೆಫಿನೆಟ್ಲಿ ಅವ್ರ ಎನರ್ಜಿ ಲೆವೆಲ್ನೊಳಗ ಎಲ್ಲಾದ್ರೊಳಗನು ಚೇಂಜ್ ಆಗ್ತೈತೆ ಸರ್. ಈಗ ಮನೆಯೊಳಗ ಗೃಹಿಣಿಯರಿಗೆ ಈ ಅಡಿಗೆ ಮಾಡೋದು ಏನು ಅಂತ ದೊಡ್ಡ ಸಮಸ್ಯೆ ಅಲ್ಲ, ಸಮಸ್ಯೆ ಆಗುದೇನೆ ಇಲ್ಲ ಸರ್. ಸ್ವಲ್ಪ ಅವರು ಅವ್ರದ್ದು ಫುಡ್ ಅಂದ್ರ ನಾವ್ ಹೇಳ್ತೇವಲ್ಲ ಆರ್ಟ್ ಅಂಡ್ ಸೈನ್ಸ್ ಅಂತ ಹೇಳಿ, ಸೊ ಒಂದ್ ಸ್ವಲ್ಪ ಕ್ರಿಯೇಟಿವ್ ಆಗಿ ವಿಚಾರ ಮಾಡಿದ್ರೆ ಅದು ಡೆಫಿನೆಟ್ಲಿ ಅವ್ರಿಗೆ ಸಾಧ್ಯ ಐತ್ ಸರ್. ಅದು ಏನಿಲ್ಲ ಸರ್, ನಾವು ಗೋಧಿ ರವೆ ಉಪ್ಪಿಟ್ಟು ಮಾಡ್ತಿರ್ತೇವಿ, ಅದ್ರ ಬದಲಿಗೆ ಸಿರಿಧಾನ್ಯದ ಉಪ್ಪಿಟ್ಟು ಮಾಡ್ರಿ. ಈಗ ಅವಲಕ್ಕಿ ಸಹಿತ ಸಿಗ್ತಾ ಇದಾವ್ ಸರ್. ಸೊ ನಾರ್ಮಲ್ ಅಕ್ಕಿ ಅವಲಕ್ಕಿ ಬದಲಿಗೆ ಭತ್ತದ್ದು ಸಿರಿಧಾನ್ಯದ ಅವಲಕ್ಕಿ ಉಪಯೋಗಿಸಬಹುದು. ಸೊ ಡೈಲಿ ಮಾಡುವಂತಹ ಇಂತ ಸಣ್ಣ ಪುಟ್ಟ ರೆಗ್ಯುಲರ್ ಉಪಯೋಗಿಸುವಂತ ಉಪ್ಪಿಟ್ಟು ಅವಲಕ್ಕಿಯಿಂದ ಹಿಡಿದು ಎಲ್ಲಾ ಪದಾರ್ಥಗಳನ್ನು ಸಹಿತ ಸಿರಿಧಾನ್ಯದೊಳಗೆ ಮಾಡಬಹುದು ಸರ್. ಅಂದ್ರೆ ತಿಂಡಿ ತಿನಿಸುಗಳಿಗೇನು ಕೊರತೆ ಇಲ್ಲ, ನಾವು ಯಾವ್ದು ಬೇಕಾದ್ ಮಾಡ್ಕೋಬಹುದು, ಬೇಕಾದ್ ಮಾಡಬಹುದು ಸರ್. ಆದ್ರೆ ಅದನ್ನ ಆ ಟೇಸ್ಟಿಗೆ ನಾವು ಒಗ್ಕೋಬೇಕಾಗ್ತದೆ ಅನ್ನೋಂಥದ್ದು ಮಾತು ಬಿಟ್ರೆ, ಮೊನ್ನೆ ಒಂದು ಸರಿ ಸಿರಿಧಾನ್ಯದ ಪಾಕ ಸ್ಪರ್ಧೆ ಜಡ್ಜ್ ಆಗಿ ಹೋಗಿದ್ದೆ ಸರ್. ಅಲ್ಲಿ ಒಬ್ರು ಸಿರಿಧಾನ್ಯದ ಮೋಮೋಸ್ ಮಾಡಿದ್ರು. ಸೊ ಇಂಥವ್ ಏನು ಫ್ಯಾನ್ಸಿ ಸ್ನಾಕ್ ಐಟಮ್ ರೋಡ್ ಸೈಡಿಗೆ ಮೋಮೋಸ್ ಅಂತವೆಲ್ಲ ಸಿಗ್ತಾವ, ಸಮೋಸ, ಪಾನಿಪುರಿ ಒಂದ್ ವೇಳೆ ಮಾಡ್ಬೋದು ಸರ್ ಡೆಫಿನೆಟ್ಲಿ. ಬಿಜಾಪುರದೊಳಗೆ ಒಂದು ಸಿರಿಧಾನ್ಯ ಹೋಟೆಲ್ ಇದೆ ಸರ್, ಮಲ್ಲಿಕಾರ್ಜುನ್ ಹಟ್ಟಿ ಅವ್ರದ್ದು. ಸೊ ಅವರಲ್ಲಿ ಈ ಎಲ್ಲಾ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಇವನ್ ಧರ್ಮಸ್ಥಳ ಸಿರಿ ಸಂಸ್ಥೆ ಒಳಗನು ಸ್ವೀಟ್ಸ್ ಆಗ್ಲಿ, ಚಕ್ಲಿ ಆಗ್ಲಿ, ಇಂಥವ್ ಟೈಮ್ ಪಾಸ್ ಸ್ನಾಕ್ಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ಇಟ್ಕೊಂಡು ಹೋಗ್ತಿರ್ತೀವಲ್ಲ, ಸೊ ಅಂತದನ್ನು ಎಲ್ಲ ಸಿರಿಧಾನ್ಯದಿಂದ ರಿಪ್ಲೇಸ್ ಮಾಡಿದಾರೆ ಸರ್. ಸೊ ಎಲ್ಲಾ ನಾವು ತಿನ್ನುವಂತಹ ಬ್ರೇಕ್ಫಾಸ್ಟ್ ಐಟಮ್ಗಳು, ಆಮೇಲೆ ಮಧ್ಯಾಹ್ನದ ಊಟ, ರಾತ್ರಿ ಊಟ, ಇದಷ್ಟೇ ಅಲ್ದೇನೆ ಸಂಜೆ ತಿನ್ನುವಂತಹ ಕುರುಕಲ್ ತಿಂಡಿಗಳು, ಬೇರೆ ತಿಂಡಿಗಳು ಸಹಿತ ನಾವು 100% ಸಿರಿಧಾನ್ಯದಿಂದ ರಿಪ್ಲೇಸ್ ಮಾಡ್ಬೋದು ಸರ್. ಅಂದ್ರೆ ಈಗ ನಮಗ ಲಭ್ಯತೆ ಬಹಳ ಮುಖ್ಯ ಆಗ್ತದ. ಅವೈಲಬಿಲಿಟಿ ಇತ್ತು ಅಂತಂದ್ರೆ ಅದನ್ನ ನಾವು ತಗೋಬಹುದು. ಈಗ ಯಾವ್ದು ನಮಗ್ ಕಣ್ಣಿಗೆ ಕಾಣಿಸ್ತದಲ್ಲ ಅದನ್ನ ನಾವು ತಗೊಂಡ್ ಬಿಡ್ತೀವಿ. ಒಂದ್ ವೇಳೆ ಇಲ್ಲ ಅಂತಂದಾಗ, ಅದು ಬೇಕಾದ್ರೂ ಸಹಿತ ನಮಗ್ ಇಲ್ಲ ಅಂತಂದಾಗ, ಕಾಣಿಸ್ಲಿಲ್ಲ ಅಂತಂದಾಗ ನಮಗ ಬೇರೆ ಆಪ್ಷನ್ ಉಳಿಯಂಗಿಲ್ಲ. ಇಂಥ ಸಂದರ್ಭದೊಳಗ ಈಗಿನ ಮಟ್ಟಿಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಯಾವ ರೀತಿ ಲಭ್ಯತೆ ಅದ ಅಂತೀರಿ? ಸಿರಿ ಸಂಸ್ಥೆದೇನ ಆಲ್ಮೋಸ್ಟ್ ಒಂದು 40 ಪ್ರಾಡಕ್ಟ್ಸ್ ನಷ್ಟು ಹೊರಗಡೆ ತಗೊಂಡ್ ಬಂದಿದ್ದಾರೆ ಸರ್. ಸೊ ಲಭ್ಯತೆ ಆಲ್ ಓವರ್ ಕರ್ನಾಟಕ ಈಗ ಎಲ್ಲ ಕಡೆ ಮೇನ್ ಡಿಸ್ಟಿಕ್ ಇಂದ ಹಿಡಿದು ತಾಲೂಕಾ ಪ್ಲೇಸ್ ನಲ್ಲೆಲ್ಲ ಸಿಗ್ತಾ ಇದಾವೆ ಸರ್. ಇನ್ನು ಮುಂದಿನ ದಿನದೊಳಗ ಎಲ್ಲ ಹಳ್ಳಿಗಳಿಗೂ ಸಿಗುವಂತಹದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಒಳ್ಳೆ ನಡೆ. ಮತ್ತೆ ಇನ್ನೂ ಒಂದಿಷ್ಟು ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಸಹಿತ ಪ್ಲಾನಿಂಗ್ ಅಲ್ಲಿ ಇದೆ. ಸೊ ಅದೆಲ್ಲ ಬಂತು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಏನು ಕಮರ್ಷಿಯಲ್ ಆಗಿ ಸಿಗುವಂತಹ ಕುರುಕಲ್ ತಿಂಡಿಗಳು ಅಥವಾ ಬೇರೆ ಬೇರೆ ಪದಾರ್ಥಗಳು, ಇನ್ಸ್ಟಂಟ್ ಫುಡ್ಸ್, ಈಗ ಬೆಂಗಳೂರಂತಹ IT ಸಿಟಿಯಲ್ಲಿ ಬೆಳಿಗ್ಗೆ ಅವ್ರಿಗೆ ತಿಂಡಿ ಮಾಡಕ್ಕಾಗ್ಲಿ ಅಥವಾ ಬೇರೆ ಬೇರೆ ಪದಾರ್ಥ ತಯಾರು ಮಾಡಕ್ ಟೈಮ್ ಇರುವುದಿಲ್ಲ ಅಂತ ಅವ್ರಿಗೆಲ್ಲ ಇನ್ಸ್ಟಂಟ್ ಫುಡ್ಸ್ಗಳು ಸಿರಿಧಾನ್ಯದನ್ನ ಅವೈಲೇಬಲ್ ಇದಾವ್ ಸರ್ ಈಗ. ಸೊ ಆ ತರದನ್ನ ಎಲ್ಲ ಅವರು ಬಳಸ್ಕೊಳ್ಬಹುದು. ಆಹಾರವೇ ಔಷಧಿ ಆಗಬೇಕು ಅನ್ನುವಂಥ ನಿಟ್ಟಿನೊಳಗ ಸಿರಿಧಾನ್ಯಗಳು ನಮಗೆ ಬಹಳಷ್ಟು ಸಹಾಯ ಮಾಡಬಹುದು ಅಂತಾರೆ. ಈಗ ತಮ್ಮ ಒಂದು ಅನುಭವದೊಳಗ ಯಾವ್ಯಾವ ಸಮಸ್ಯೆಗಳಿಗೆ ಈ ಸಿರಿಧಾನ್ಯಗಳು ಸರಳವಾಗಿ ನಮಗೆ ಉಪಾಯ ಕೊಡ್ತಾವಂತೀರಿ? ಸರ್ ಮೇನ್ ಅಂತಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಈಗಿನ ಟೈಮಿಗೆ ನಾವು ಹೇಳ್ಬೇಕಂತಂದ್ರೆ ನಮ್ಮ ಕೆಟ್ಟು ಹೋದ ಜೀವನ ಶೈಲಿಯಿಂದನ ನಾವು ಬಹಳಷ್ಟು ರೋಗಗಳನ್ನ ಆಹ್ವಾನ ಮಾಡ್ಕೊಳ್ತಾ ಇದ್ದೀವಿ. ಸೊ ಆ ಎಲ್ಲ ತೊಂದರೆಗಳು ಸಹಿತ ಇದರಿಂದ ಶಮನ ಆಗ್ತೈತಿ. ಉದಾಹರಣೆಗೆ BP ಆಗ್ಬೋದು, ಆಮೇಲೆ ಶುಗರ್ ಆಗ್ಬೋದು, ಒಬೆಸಿಟಿ, PCOD, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತಹದ್ದು, ಅದನ್ನೆಲ್ಲ ನಾನು ಕಡಿಮೆ ಮಾಡ್ಬೋದು. ಇದರಿಂದ ಆಗುವಂತಹ ಬೇರೆ ಕಾಯಿಲೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ
ಇದರಿಂದ ಶುಗರ್ ಕಂಟ್ರೋಲ್ ಮಾಡದೆ ಹೋದಾಗ ಕಿಡ್ನಿ ತೊಂದರೆ ಆಗುವಂಥದ್ದು, ಬೇರೆ ಬೇರೆ ಆರ್ಗನ್ ಡ್ಯಾಮೇಜ್ ಆಗುವಂಥದ್ದು. ಸೊ ಇಂಥದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು ಸರ್. ಆದರೆ ಕಿಡ್ನಿ ತೊಂದರೆ ಆದಾಗ ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆದ್ರೆ ಮಿನರಲ್ ರಿಚ್ ಆಗಿರುವಂತಹ ಸಿರಿಧಾನ್ಯಗಳನ್ನು ಬಳಸಬಾರ್ದು. ಅದು ನಿಮ್ಮ ಆಹಾರ ತಜ್ಞರ ಜೊತೆ ಆಮೇಲೆ ವೈದ್ಯರ ಜೊತೆ ಮಾತಾಡಿನೇ ಯಾವ ಪ್ರಮಾಣದಲ್ಲಿ ಸೇವಿಸ್ಬೇಕಂತ ಹೇಳಿ ಅದನ್ನ ಒಂದು ಕಂಡೀಷನ್ ಒಳಗೆ ಮಾತ್ರ ನಾವು ಜಾಗರೂಕರಾಗಿರ್ಬೇಕು. ಅದ್ಬಿಟ್ಟು ಬಾಕಿ ಹೃದಯ ಸಂಬಂಧಿ ಬೇರೆ ಬೇರೆ ಎಲ್ಲ ಕಾಯಿಲೆಗಳಿಗೂ ಸಹಿತ ನಾವು ಮನೆಯಲ್ಲೇ ಮಾಡಿ ತಗೊಳ್ಬೋದು. ಆದಷ್ಟು ಯಾವುದಾದ್ರೂ ನಿಮ್ಗೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇತ್ತು ಅಂತಂದ್ರೆ ನಿಮ್ಮ ವೈದ್ಯರ ಹತ್ರ, ಆಹಾರ ತಜ್ಞರ ಹತ್ರ ಸಮಾಲೋಚನೆ ಮಾಡಿನೇ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕಂತ ತಿಳ್ಕೊಂಡು ತಿನ್ರಿ. ಒಂದು ಸಾಮಾನ್ಯವಾದಂತಹ ನಂಬಿಕೆ ಏನು ನಮ್ಮ ಜನರಲ್ಲಿ ಅಂತಂದ್ರೆ, ಈ ಸಿರಿಧಾನ್ಯಗಳನ್ನು ಭಾಳಷ್ಟು ಬಳಸೋದ್ರಿಂದ ಡೈಜೆಷನ್ ಸರಿಯಾಗಿ ಆಗಂಗಿಲ್ಲ, ಹಾರ್ಡ್ ಆಗ್ತವ, ಒಂದು ಸ್ವಲ್ಪ ಹೊಟ್ಟೆಗೆ ಸಮಸ್ಯೆ ಆಗ್ತದ ಅನ್ನುವಂಥ ಮಾತದ. ಅಂಥವ್ರಿಗೆ ತಾವೇನು ಹೇಳ್ತೀರಿ? ಸರ್, ಸಿರಿಧಾನ್ಯಗಳು ಜನರಲಿ ಅಂತಂದ್ರೆ ಕಡಿಮೆ ಪಾಲಿಶ್ ಇರುವಂತಹ ಸಿರಿಧಾನ್ಯಗಳನ್ನು ಉಪಯೋಗಿಸಿದಾಗ ನಾರಿನಾಂಶ ತುಂಬಾ ಜಾಸ್ತಿ ಇರ್ತೈತೆ ಸರ್. ಇದು ಅಕ್ಕಿ ಈಗ ನಮಗೆಲ್ಲರಿಗೂ ಸಿಗುವಂತಹ ಅಕ್ಕಿ ಫುಲ್ ಪಾಲಿಶ್ ಆಗಿರೋದ್ರಿಂದ ಅದನ್ನ ತಿಂದಾಗ ಯಾವುದೇ ರೀತಿಯ ಸಮಸ್ಯೆಗಳು ಆಗುದಿಲ್ಲ. ಯೂಶಲಿ ಸಿರಿಧಾನ್ಯ ತಿಂದಾಗ ಆಗುವಂಥದ್ದು ಲೂಸ್ ಮೋಷನ್ ಅಂತದಾಗಿರ್ಬೋದು ಅಥವಾ ಬೇರೆ ಬೇರೆ ತೊಂದರೆಗಳು. ಕೆಲವೊಂದು ಧಾನ್ಯಗಳನ್ನು ತಿಂದಾಗ ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಉಬ್ಬರ ಆ ಥರದ್ದು ಎಲ್ಲ. ಸೊ ಇದನ್ನ ನೆನೆಸಿ ನಾವು ಉಪಯೋಗಿಸಿದಾಗ ಈ ಥರದ ತೊಂದರೆಗಳನ್ನು ನಾವು ದೂರ ಮಾಡ್ಬೋದು. ಆಮೇಲೆ ಕೆಲವೊಂದು ಧಾನ್ಯಗಳನ್ನು ಹೀಟ್ ಪ್ರೊಡ್ಯೂಸಿಂಗ್ ಅಂತ ಆಯುರ್ವೇದದ ಪ್ರಕಾರ ಹೀಟ್ ಪ್ರೊಡ್ಯೂಸಿಂಗ್ ಮತ್ತು ಕೋಲ್ಡ್ ಪ್ರೊಡ್ಯೂಸಿಂಗ್ ಅಂತ ಹೇಳಿ ಕೆಟಗರಿ ಮಾಡ್ತಾರೆ ಸರ್. ಸೊ ಆ ಎಲ್ಲ ತೊಂದರೆಗಳನ್ನು ಸಹಿತ ನೆನೆ ಹಾಕೋದ್ರ ಮೂಲಕ ಕಡಿಮೆ ಮಾಡಬಹುದು. ಆ ರೀತಿ ಬಳಸಬೇಕು. ಅಂದ್ರೆ ನೆನೆ ಹಾಕಿ ಅದನ್ನ ಬಳಸಬೇಕು. ಎಷ್ಟು ಹೊತ್ತು ನೆನೆ ಹಾಕಬೇಕಾಗ್ತದೆ ಸರ್? ಸರಿಸುಮಾರು ಒಂದು 6 ಗಂಟೆಯಿಂದ 8 ಗಂಟೆ. ಈಗ ಬೆಳಗ್ಗೆ ನಾವು ತಿಂಡಿ ಮಾಡಕ್ ನಾವು ಬಳಸ್ತಾ ಇದೀವಿ ಅಂತಂದ್ರೆ ರಾತ್ರಿ ನೆನೆ ಹಾಕ್ರಿ. ರಾತ್ರಿ ಅಡಿಗೆಗೆ ಬಳಸ್ತಾ ಇದೀರಿ ಅಂತಂದ್ರೆ ಬೆಳಗ್ಗೆ ನೆನೆ ಹಾಕ್ರಿ. ಪ್ಲಾನ್ ಮಾಡ್ಕೊಂಡ್ರೆ ಸಾಕು ಸರ್. ಸ್ವಲ್ಪ ದಿವಸ ಅಷ್ಟೇ ರೂಢಿ ಬೀಳೋ ತನಕ ಅಷ್ಟೇ ಸರ್. ಅಷ್ಟೇ, ಮುಂದೆಲ್ಲ ಸರಳ ಆಗ್ತೈತಿ. ಎನಿವೆ ನಾವು ದೋಸೆ ಇಡ್ಲಿ ಎಲ್ಲ ಮಾಡಿದ್ವಿ ಅಂತಂದ್ರೆ ನೆನೆ ಹಾಕಿನ ಮಾಡ್ತಿರ್ತೀವಿ. ಅದೇ ರೀತಿ ನಾರ್ಮಲ್ ಅಕ್ಕಿ ಅನ್ನ ಮಾಡ್ಬೇಕಂತಂದ್ರೂ ನೆನೆ ಹಾಕಿ ಮಾಡಿದ್ರೆ ಮುಗಿದೋಯ್ತು ಸರ್. ಅಷ್ಟೇ. ಈಗ ನಿಮ್ಮ ಒಂದು ಫೀಡ್ಬ್ಯಾಕ್ ಪ್ರಕಾರ ಈಗ ಜನರು ಹೇಳುವಂಥದ್ದು ಸಾಮಾನ್ಯವಾದಂಥ, ಈಗ ನಾವೇನು ಫಾಲೋ ಮಾಡ್ತಾ ಇದ್ದೀವಿ ನಮ್ಮ ಊಟದ ಪದ್ಧತಿ ಏನದ, ಅದಕ್ಕೂ ಆಮೇಲೆ ಈ ಸಿರಿಧಾನ್ಯಗಳ ಊಟಕ್ಕೂ ವ್ಯತ್ಯಾಸ ಏನು ಅವರು ಗಮನಿಸ್ತಾ ಇದ್ದಾರಂತೀರಿ? ಸೊ ವ್ಯತ್ಯಾಸ ಅಂತಂತಂದರೆ ನಾವು ಇಷ್ಟು ದಿನದೊಳಗೆ ಆ್ಯಕ್ಚುಲಿ ಸಿರಿಧಾನ್ಯಗಳು ಹೇಳ್ಬೇಕಂತಂದ್ರೆ ನಮ್ಮ ಭಾಳ ಹಳೇ ಕಾಲದಿಂದಲೂ ನಮ್ಮ ಆಹಾರ ಪದ್ಧತಿ ಒಳಗೆ ಇರುವಂಥದ್ದು. ನಾಗರಿಕತೆ ಸ್ಟಾರ್ಟ್ ಆದಾಗ ಅಂತಾನೆ ಹೇಳ್ಬೋದು ಸರ್. ಹರಪ್ಪ ಮತ್ತು ಮೆಹೆಂಜೋದಾರೋ ನಾಗರಿಕತೆ ಸ್ಟಾರ್ಟ್ ಆದಾಗೇನೆ ಅವರು ಸಹಿತ ಸಿರಿಧಾನ್ಯ ಬೆಳೆಸ್ತಾ ಇದ್ರು. ಆದರೆ ಹಸಿರು ಕ್ರಾಂತಿ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದೆಲ್ಲ ಆಗಿ ನಮ್ಗೆ ಅಕ್ಕಿ ಮತ್ತು ಗೋಧಿ ಬಳಸುವಂತಹ ಪ್ರಮಾಣಗಳು ಜಾಸ್ತಿ ಆಗೋಯ್ತು. ಈಗ ನಾವು ಸಣ್ಣವ್ರು ಇದ್ದಾಗ ಜೋಳ, ರಾಗಿ, ಆಮೇಲೆ ಬೆಳಗಾವಿ ಭಾಗದೊಳಗ ವರೆದಕ್ಕಿ ಅಂತ ಹೇಳಿ ಸಿಗ್ತಾ ಇತ್ತು. ಭಾಳ ಅಂದ್ರ ನವಣಕ್ಕಿ, ಹುರಕ್ಕಿ ಹೋಳಿಗೆ ಮಾಡೋ ಟೈಮ್ ಒಳಗ ಶೀಗಿ ಉಣ್ವಿ ಅಂತದೆಲ್ಲ ಬಂದಾಗ ನವಣಕ್ಕಿ, ಇಲ್ಲ ಅಂತಂದ್ರೆ ಸಂಕ್ರಾಂತಿ ಟೈಮ್ ಬಂದಾಗ ಸಜ್ಜಿ ರೊಟ್ಟಿ. ಇಷ್ಟು ಬಿಟ್ರೆ ರೆಗ್ಯುಲರ್ ಆಗಿ ನಾವು ಉಪಯೋಗಿಸ್ತಾನೆ ಇರ್ಲಿಲ್ಲ ನಾವು ಚಿಕ್ಕವರಿದ್ದಾಗಿಂದ. ಸೊ ನಾವು ಹಳೆ ಊಟನ ಮರಿತಾ ಬರ್ತಾ ಇದೀವಿ ಸರ್. ಸೊ ಅದನ್ನ ಈಗ ಮಿಲೆಟ್ ಇಯರ್ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಮತ್ತೆ ವಾಪಸ್ ನೆನ್ಪು ಮಾಡ್ಕೊಳ್ಳೋಂಗಾಯ್ತು. ಅವಾಗ ಎಲ್ಲ ಹಳೆಯ ಅಧ್ಯಯನಗಳು, ಸಂಶೋಧನೆಗಳನ್ನ ತೆಗೆದು ನೋಡಿದಾಗ ಈಗ ಧಾನ್ಯಗಳೆಲ್ಲ ನಮ್ಮ ಹಳೆಯ ಧಾನ್ಯಗಳೇ ಅಂತ ಹೇಳಿ. ಸೊ ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾರಲ್ಲ ಸರ್. ಸೊ ಆ ರೀತಿ ಆಹಾರದೊಳಗ ಹಿಸ್ಟ್ರಿ ಏನಿತ್ತು ಅದು ರಿಪೀಟ್ ಆಗ್ತಾ ಇದೆ ಸರ್ ಈಗ. ಹಂಗ ಸೊ ಬಹಳ ಡಿಫ್ರೆನ್ಸ್ ಅಂತ ಏನ್ ಇರುದಿಲ್ಲ ಸರ್. ಸಿರಿಧಾನ್ಯಕ್ಕೆ ಅದರದೇ ಆದ ಒಂದು ರುಚಿ ಮತ್ತು ಒಂದು ಮಹತ್ವ ಇದೆ. ಅದ್ರ ಗೋಧಿ ಮತ್ತು ಅಕ್ಕಿ ಬಳಸಿ ನಾವು ಇದನ್ನ ಕಡಿಮೆ ರುಚಿ ಇದೆ ಅಂತ ಹೇಳಿ ನಾವು ಕೆಟಗರಿ ಮಾಡ್ತಾ ಇದೀವಿ. ಬಟ್ ಅದು ಕಡಿಮೆ ರುಚಿ ಅಂತ ಏನ್ ಇರುದಿಲ್ಲ ಸರ್. ಜೋಳದ ರೊಟ್ಟಿ ನಮ್ದು ಉತ್ತರ ಕರ್ನಾಟಕ ಭಾಗದ್ದು ಒಂದು ಸ್ಟೇಪಲ್ ಫುಡ್, ಡೈಲಿ ಊಟ ಮಾಡುವಂತಹ ಒಂದು ರೊಟ್ಟಿ. ಅದು ರುಚಿ ಇಲ್ಲ ಅಂತ ಹೆಂಗೆ ಹೇಳಕ್ ಆಗ್ತೈತಿ ಸರ್. ಅದ್ರದ್ದು ರುಚಿ ಅದಕ್ಕೆ ಇರ್ತೈತಿ ಸರ್. ಅದು ಎಲ್ಲದಕ್ಕೂ ಅದರದೇ ಆದ ಒಂದು ರುಚಿ ಇರ್ತದ, ಅದರದೇ ಆದ ಒಂದು ಮಹತ್ವ ಇರ್ತೈತಿ. ಅದಕ್ಕೆ ಕಂಪೇರ್ ಮಾಡೋ ಬದ್ಲಿ ಅದರಿಂದ ನಮ್ಮ ದೇಹಕ್ಕೆ ಏನು ಒಳ್ಳೇದಿದೆ ಅದನ್ನ ನಾವು ತಿಳ್ಕೊಂಡ್ರೆ ಡೆಫಿನೆಟ್ಲಿ ಸಿರಿಧಾನ್ಯದ ಊಟ 100% ರಿಪ್ಲೇಸ್ ಮಾಡುವಲ್ಲಿ ನಾವು ಸಕ್ಸಸ್ ಆಗ್ತೇವೆ ಸರ್. ಅರುಣವ್ರೆ, ಈಗ ಒಂದು ಸಾಮಾನ್ಯವಾದಂತಹ ನಂಬಿಕೆ ಏನಿದೆ, ಆಮೇಲೆ ಅದು ನಮಗೆ ರೂಢಿಗತ ಆಗಿಬಿಟ್ಟದ. ಆ ನಂಬಿಕೆ ಏನು, ಮಧುಮೇಹ ಅಥವಾ ಡಯಾಬಿಟಿಸ್ ಬಂತು ಅಂತಂದ್ರೆ ಅದು ಅಜನ್ಮ ನಮ್ಮ ಜೊತೆಗೆ ಇರ್ತದೆ ಅಂಥೇಳಿ, ಅದು ಹೋಗುವುದಿಲ್ಲ ಅನ್ನುವಂಥದ್ದು ಏನದ, ಅದನ್ನು ನಿರ್ವಹಣೆ ಮಾಡಬೇಕು, ಮೇಂಟೈನ್ ಮಾಡಬೇಕು, ಗುಳಿಗೆ ತೊಗೋತಾ ಇರಬೇಕು.
ಈ ಥರ ಒಂದು ನಂಬಿಕೆ ಅದ ಮತ್ತು ಅದು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ಸಿರಿಧಾನ್ಯಗಳ ಮೂಲಕ ನಾವು ಯಾವ ರೀತಿ ಇದನ್ನು ನಿರ್ವಹಣೆ ಮಾಡ್ಬೋದಂತೀರಿ? ಸರ್ ಡೆಫಿನೆಟ್ಲಿ ಒಂದು ಸಾರಿ ಶುಗರ್ ಬಂತಂದರೆ ಹೋಗೋದಿಲ್ಲ, ಬಿ ಪಿ ಶುಗರು ಲೈಫ್ ಟೈಮ್ ಇದು ಗುಳಿಗೆ ತಗೊಳ್ಳೇಬೇಕಂತ ಹೇಳಿ ಒಂದು ಇತ್ತು. ಶುಗರ್ ಮತ್ತು ಬಿ ಪಿ ಇವೆರಡೂ ಏನಂತಂದ್ರೆ ಜೀವನ ಶೈಲಿ ಒಳಗೆ ತೊಂದರೆ ಆದಾಗ ಮಾತ್ರ ಬರುವಂತಹ ಕಾಯಿಲೆ. ಇದು ಡಿಸೀಸ್ ಅಲ್ಲ, ಡಿಸ್ಆರ್ಡರ್. ಯಾವಾಗ ನಾವು ರೀಆರ್ಡರ್ ಮಾಡ್ಕೊಳ್ತೀವಿ ನಮ್ಮ ದೇಹವನ್ನ, ಅವಾಗ ಇದು ಡಿಸ್ಆರ್ಡರ್ ಇದ್ದಿದ್ದು ಆರ್ಡರ್ ಒಳಗೆ ಬಂದುಬಿಡುತ್ತದೆ. ಸೊ ಇವಾಗ ಡಯಾಬಿಟೀಸ್ ರಿವರ್ಸಲ್ದು ಎಷ್ಟು ಸಂಸ್ಥೆಗಳು ಕಮರ್ಷಿಯಲಿ ಅಡ್ವರ್ಟೈಸ್ ಮಾಡ್ತಾ ಇದಾವಂತಂದ್ರೆ ತುಂಬಾ ದೊಡ್ಡ ಮೊತ್ತದ ಪ್ಯಾಕೇಜ್ ಒಳಗ ಇಂತಹ ರೋಗಿಗಳನ್ನ ಹುಡುಕಿ ಅವ್ರಿಗೆ ಡಯಾಬಿಟೀಸ್ ರಿವರ್ಸಲ್ ಮಾಡಿಸ್ತೇವೆ ಅಂತ ಹೇಳಿ ಎನ್ರೋಲ್ ಮಾಡಿಸ್ಕೊಳ್ತಾ ಇದ್ದಾರೆ ಸರ್. ಸೊ ಮೊದ್ಲಾದ್ರ ಇದು ಶ್ರೀಮಂತರ ರೋಗ ಅಂತ ಹೇಳಿ ಅನಿಸ್ಕೊಳ್ತಾ ಇತ್ತು. ಬಟ್ ಇವಾಗಿನ ಕಾಲದಾಗ ಒಂದು ಹೊಲದಾಗ ದುಡಿಯುವಂತ ರೈತಗನು ಸಹಿತ ಮಧುಮೇಹ ನಾವು ನೋಡ್ತಾ ಇದ್ದೀವಿ. ಸೊ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಮೊತ್ತ ಕೊಟ್ಟು ಶುಗರ್ ರಿವರ್ಸಲ್ ಮಾಡುವಂತಹ ಕೆಲಸ ಅವ್ರಿಗೆ ಮಾಡ್ಕೊಳಕ್ ಆಗುದಿಲ್ಲ. ಇದ್ರೊಳಗೆ ದೊಡ್ಡ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಏನಿಲ್ಲ ಸರ್. ಊಟದೊಳಗನ ನಾವು ಚೇಂಜಸ್ ಮಾಡ್ಕೊಂಡು ಕೆಲವೊಂದಿಷ್ಟು ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡ್ರೆ ಇದನ್ನ ನಾವು ರಿವರ್ಸ್ ಮಾಡಬಹುದು ಅನ್ನುವಂತಹ ಸಂಶೋಧನೆಗಳು ತುಂಬಾ ಆಗ್ತಾ ಇದಾವ. ನನ್ನ ಕಡೆ ಬಂದಂತಹ ಎಷ್ಟೋ ಜನ ಮಧುಮೇಹ ರೋಗಿಗಳನ್ನ ಡಯಾಬಿಟಿಸ್ ರಿವರ್ಸಲ್ ಮಾಡಿ ಕೊಟ್ಟಿದ್ದೀನಿ ಸರ್. ನಾನು HbA1c 6 ಒಳಗಡೆ ಬರುವಂಗನೆ ಮಾಡಿದ್ದೀನಿ. ತುಂಬಾ ಹೈ ಡೋಸ್ ಇನ್ಸುಲಿನ್ ತಗೊಳ್ಳೋರು ಜಸ್ಟ್ ಟ್ಯಾಬ್ಲೆಟ್ ಬಂದು ನಿಂತ್ಕೊಂಡಿದಾರ. ದಿನಕ್ಕೊಂದು 10 ಟ್ಯಾಬ್ಲೆಟ್ ನುಂಗುವಂತಹವರು ಡೈಲಿ 1 ಟ್ಯಾಬ್ಲೆಟ್ ಮಾತ್ರ ಬಂದು ನಿಂತ್ಕೊಂಡಿದಾರ. ಪ್ರೀ ಡಯಾಬಿಟೀಸ್ ಅಂತಂದ್ರೆ HbA1c 6% ಇದ್ದವರು ಇಮಿಡಿಯೇಟ್ಲಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ದೇನೆ ನನ್ನ ಕಡೆನ ಬಂದು ಆಹಾರ ಶೈಲಿನ ಚೇಂಜ್ ಮಾಡ್ಕೊಂಡು 6 ಒಳಗಡೆ ಬಂದು ಇವಾಗ ಟ್ಯಾಬ್ಲೆಟ್ ಇಲ್ದೇನೆ ರಿವರ್ಸ್ ಮಾಡ್ಕೊಂಡವ್ರು ಇದಾರೆ ಸರ್. ಸೊ ಈ ರೀತಿ ಈಗ ತುಂಬಾ ಹೆದರುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಮಧುಮೇಹ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರ ಒಳಗಡೆ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಗನ್ನು ಪ್ರೆಷರೈಸ್ ಮಾಡಿ ಅವುಗಳ ಕಾರ್ಯವನ್ನ ತೊಂದರೆ ಮಾಡುವಂತಹ ಕೆಲಸ ಇದು ಶುಗರ್ ಮಾಡ್ತೈತಿ. ಸೊ ಈ ಶುಗರ್ ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರ ಹೃದಯ, ಕಿಡ್ನಿ ಎಲ್ಲ ಇಂಟರ್ನಲ್ ಆರ್ಗನ್ ಅನ್ನು ಡ್ಯಾಮೇಜ್ ಮಾಡುವಂತಹ ಒಂದು ಕೆಪಾಸಿಟಿ ಈ ಶುಗರ್ಗಿದೆ. ಅದಕ್ಕೆ ಯಾರು ಇದ್ರ ಬಗ್ಗೆ ಅಂದ್ರ ಅತಿಯಾದ ಹೆದರಿಕೆನೂ ತಗೊಳ್ಬಾರ್ದು, ಆಮೇಲೆ ಅತಿಯಾದ ನಿರ್ಲಕ್ಷ್ಯ ಭಾವನೂ ಇಟ್ಕೋಬಾರ್ದು. ಅದ್ರೊಳಗೆ ಆಲ್ರೆಡಿ ನಾವು ಡಯಾಗ್ನೋಸ್ ಆಗಿದೆ ಅಂತ ಅಂದಾಗ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ಅದ್ರ ಏನ್ ಮಾಡಬೇಕು ಆ ಕೆಲಸ ಮಾಡಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ನಾವು ನಾರ್ಮಲ್ ಮಾಡ್ಕೊಳ್ಬೋದು. ಬಹಳ ಒಳ್ಳೆಯ ಸುದ್ದಿ ಹೇಳಿದ್ರಿ ಅರುಣಾ ತಿಮ್ಮಾಪುರ ಅವರೇ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಜಗತ್ತನ್ನು ಕಾಡುವಂಥ ಒಂದು ಏನು ಡಿಸಾರ್ಡರ್ ಅಂತ ತಾವೇನಂದ್ರಿ, ಅದು ಮಧುಮೇಹ, ಡಯಾಬಿಟೀಸ್, ಅದಕ್ಕೆ ಎಲ್ಲರೂ ನಾವು ಅಂಜಿ ನಡೆಯುವಂಥ ಒಂದು ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಅದ. ಈಗ ತಾವು ಹೇಳಿದ್ರಿ, ಈಗ ಸಿರಿಧಾನ್ಯಗಳ ಮೂಲಕ ಒಂದು ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ ನಮಗೆ ಅದನ್ನ ರಿವರ್ಸಲ್ ಮಾಡೋದಕ್ಕೆ. ಬಹಳ ಒಳ್ಳೆ ಸುದ್ದಿಯನ್ನ ಹೇಳಿದ್ರಿ. ನಮ್ಮ ಏನು ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥವ್ರು ಬಹುಶಃ ಈ ಸಮಸ್ಯೆ ಇದ್ದವರು ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಅರುಣವ್ರೆ, ಯಾರಾದರೂ ತಮ್ಮ ಜೊತೆಗೆ ಈ ಬಗ್ಗೆ ವಿಚಾರ ಮಾಡಬೇಕು, ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಹಾಂ ಸರ್, 99-163-155-24. ಆದ್ಮೇಲೆ ಅರುಣಾ ತಿಮ್ಮಾಪುರ ಅವರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 99-16-31-55-24 ಈ ನಂಬರಿಗೆ ತಾವು ಕಚೇರಿ ಸಮಯದೊಳಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಒಳ್ಳೆಯದು ಅರುಣಾ ತಿಮ್ಮಾಪುರ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ತಾವು ಯಾವ ರೀತಿ ನಾವು ಸಿರಿಧಾನ್ಯಗಳಿಂದ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೋದು, ಯಾವ ರೀತಿ ಸುಸ್ಥಿರವಾದಂಥ ಒಂದು ಜೀವನವನ್ನು, ಆನಂದಮಯವಾದಂಥ ಒಂದು ಜೀವನವನ್ನು ಸಾಗಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳ ಜೊತೆಗೆ ಮಾಹಿತಿಯನ್ನು ನೀಡಿದ್ರಿ. ತಾವು ಸಮಯ ನೀಡಿ ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.